ಉಗ್ರರ ದಾಳಿಗೆ ಪ್ರಧಾನಿ ಮೋದಿ ಸೇಡಿನ ಶಪಥವನ್ನ ಮಾಡಿದ್ದಾರೆ. ಉಗ್ರರ ದಾಳಿಗೆ ಪ್ರತೀಕಾರಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಉಗ್ರರ ದಾಳಿಗೆ ಪ್ರಧಾನಿ ಮೋದಿ ಸೇಡಿನ ಶಪಥ ಮಾಡಿದ್ದಾರೆ. ಉಗ್ರರ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಎಲ್ಲಿ, ಹೇಗೆ, ಯಾವಾಗ ನಾವು ಈ ಸೇಡನ್ನ ತೀರಿಸಿಕೊಳ್ಬೇಕು? ಮಿಷನ್ ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಪ್ರತೀಕಾರದ ಸ್ವರೂಪವನ್ನ ಬಿಚ್ಚಿಡದ ಭಾರತೀಯ ಸೇನೆ ಊಹೆಗೂ ಮೀರಿದ ದಾಳಿ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಉಗ್ರರ ದಾಳಿಗೆ ಪ್ರಧಾನಿ ಮೋದಿ ಸೇಡಿನ ಶಪಥ. ಉಗ್ರರ ದಾಳಿಗೆ ಪ್ರತೀಕಾರಕ್ಕೆ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎಲ್ಲಿ, ಹೇಗೆ, ಯಾವಾಗ, ಯಾವ ರೀತಿ ಅವರನ್ನ ಅಟ್ಯಾಕ್ ಮಾಡಬೇಕು, ಯಾವ ರೀತಿ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬೆನ್ನಲ್ಲೇ ಅವರು ಸೇನೆಗೆ ಪರಮಾಧಿಕಾರವನ್ನ ಕೊಟ್ಟಿದೆ. ಇನ್ನು ಮಹತ್ವದ ಸಭೆಗಳನ್ನು ಸಹ ಸರಣಿ ಸಭೆಗಳನ್ನು ಸಹ ನಡೆಸಲಾಗ್ತಾ ಇದೆ. ನಿನ್ನೆಯೂ ಬೆಳಿಗ್ಗೆ ಸರಣಿ ಸಭೆಯನ್ನ ಮಾಡಿಸಿತ್ತು. ಇನ್ನು ಮೋದಿ ಅವರ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆಯನ್ನು ಸಹ ನಡೆಸಲಾಗಿದೆ. ಈ ವೇಳೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸಹ ಭಾಗಿಯಾಗಿದ್ರು. ಇದೀಗ ಪಾಕ್ ವಿರುದ್ಧ ಯಾವ ರೀತಿ ನಾವು ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೋದಿ ಸರ್ಕಾರ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಊಹೆಗೂ ಮೀರಿದ ದಾಳಿಯನ್ನ ನಾವು ಮಾಡ್ತೀವಿ, ನಾವು ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅಂತ ಮೋದಿ ಶಪಥವನ್ನ ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನ ನಡೆಸ್ತಾ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮೋದಿ ಸರ್ಕಾರ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಉಗ್ರರ ದಾಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ತೀವಿ ಅನ್ನೋ ಮಾತನ್ನ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಇದೀಗ ಸೇನಾ ಮುಖ್ಯಸ್ಥರು ಹಾಗೂ ಸಿಡಿಎಸ್ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇವರೊಟ್ಟಿಗೆ ಮಹತ್ವದ ಸಭೆಯನ್ನು ಸಹ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಸೈಲೆಂಟ್ ವಾರ್ ಗೇಮ್ ಇದು. ನಮೋ ನಿಗೂಢ ನಡೆ, ಮೀನಿನ ಹೆಜ್ಜೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಭಾರತೀಯ ಸೇನೆ ಏನು ಕ್ರಮವನ್ನ ತೆಗೆದುಕೊಳ್ತಾ ಇದೆ ಅನ್ನೋದನ್ನ ಎಲ್ಲೂ ಸಹ ಬಿಚ್ಚಿಟ್ಟಿಲ್ಲ. ಇನ್ನು ದೆಹಲಿಯಲ್ಲಿ ಪ್ರಧಾನಿ ಮೋದಿ ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ನಿನ್ನೆ ಬೆಳಿಗ್ಗೆ ಒಂದರ ಹಿಂದೆ ಒಂದರಂತೆ ಸಭೆಯನ್ನ ಮಾಡಲಾಯಿತು. ಇನ್ನು ಸಂಜೆಯಾಗುತ್ತಿದ್ದಂತೆ ಮತ್ತೊಂದು ಸೀಕ್ರೆಟ್ ಮೀಟಿಂಗ್ ಅನ್ನು ಸಹ ಪ್ರಧಾನಿ ಮೋದಿ ಮಾಡಿದ್ದಾರೆ. ನಿನ್ನೆ ಬೆಳಿಗ್ಗೆ ಒಂದರ ಹಿಂದೆ ಒಂದರಂತೆ ಸರಣಿ ಸಭೆಗಳನ್ನ ಮಾಡಲಾಯಿತು. ಸಂಜೆ ಆಗ್ತಾ ಇದ್ದಂತೆ ಮತ್ತೊಂದು ಸೀಕ್ರೆಟ್ ಮೀಟಿಂಗ್ ಅನ್ನು ಸಹ ನಡೆಸಲಾಯಿತು. ಇದರ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಸಹ ಈ ಮೀಟಿಂಗ್ನಲ್ಲಿ ಹಾಜರಿದ್ದರು. ಸಿಡಿಎಸ್ ಹಾಗೂ 3 ಸೇನಾ ಮುಖ್ಯಸ್ಥರ ಜೊತೆಗೂ ಸಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಇನ್ನು ಎರಡನೇ ಬಾರಿಗೆ ಸೇನಾ ಮುಖ್ಯಸ್ಥರ ಜೊತೆಗೆ ಈ ಸಭೆಯನ್ನ ನಡೆಸ್ತಾ ಇರೋದು ಪ್ರಧಾನಿ ಮೋದಿ. ಪಿಎಂ ಅವರ ಸರಣಿ ಸಭೆಗಳ ಲೆಕ್ಕಾಚಾರ ಏನು ಅನ್ನುವಂತಹ ಕುತೂಹಲ ಇದೀಗ ಎಲ್ಲರಲ್ಲೂ ಮೂಡಿರೋದು. ಒಂದೆರಡು ದಿನಗಳಲ್ಲಿ ಸೇನೆಯಿಂದ ಬಿಗ್ ಪ್ಲಾನ್ ಏನಾದರೂ ಮಾಡಲಾಗ್ತಾ ಇದೆಯಾ, ಏನಾದರೂ ದೊಡ್ಡದಾಗಿ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ ಈ ಸರಣಿ ಸಭೆಗಳನ್ನ ನೋಡ್ತಾ ಇದ್ರೆ.